ಬಂಗಾರು ಕಾಟಮ ಲಿಂಗೇಶ್ವರ ಸ್ವಾಮಿ ಜಾತ್ರೆ ಸಾವಿರಾರು ಮಂದಿ ಭಾಗಿ. ಮಧುಗಿರಿ ತಾಲೂಕು ಕೊಂಡವಾಡಿ ಗ್ರಾಮದಲ್ಲಿ ಬಂಗಾರು ಕಾಟಮ ಲಿಂಗೇಶ್ವರ ಸ್ವಾಮಿ ಜಾತ್ರೆ ಮಹೋತ್ಸವಕ್ಕೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಜಾತ್ರೆಗೆ ಮೆರಗು ನೀಡಿದರು. ಬಂಗಾರು ಕಾಟಮ ಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ಹೂವಿನ ಅಲಂಕಾರ ಮಾಡಲಾಗಿತ್ತು. ದೇವಾಲಯದಲ್ಲಿ ದಾಸಪ್ಪನವರು ನಡೆಸಿಕೊಡುವ 101 ಎಡೆ ಇಡುವುದೇ ಈ ಜಾತ್ರೆ ವಿಶೇಷತೆ. ಇದನ್ನು ನೋಡಲು ಭಕ್ತಾದಿಗಳು ಮುಗಿಬಿದ್ದರು. ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಜನಮುಖಿ ಸಂಸ್ಥೆಯಿಂದ ಅನ್ನದಾಸೋಹ ವ್ಯವಸ್ಥೆ ಮಾಡಿದ್ದರು. ನಿವೃತ್ತ ಕೆಇಎಸ್ ಅಧಿಕಾರಿ ಎಲ್ಸಿ ನಾಗರಾಜು, ನಿವೃತ್ತ ಪ್ರಾಂಶುಪಾಲ ಟಿಜಿ ಗೋವಿಂದರಾಜು, ಪುರವರ ನರಸಿಂಹಮೂರ್ತಿ, ಕೊಂಡವಾಡಿ ಶಿವರಾಮ್, ಎಸ್ಡಿ ಕೃಷ್ಣಪ್ಪ, ಚಿಕ್ಕೋಬರೆಡ್ಡಿ, ಎಂಆರ್ ಜಗನ್ನಾಥ್, ಬಸವರಾಜು, ಚಿಕ್ಕಮಾಲೂರು ರಾಜಣ್ಣ, ಮೈದನಹಳ್ಳಿ ಜಗನ್ನಾಥ್, ಎಎಲ್ ಅಶ್ವತ್ಥಪ್ಪ, ನಾರಾಯಣ್, ಮೂಡ್ಲಿಗಿರೀಶ್, ಯಜಮಾನ್ ಅಶ್ವತ್ಥಪ್ಪ, ಶಶಿ, ಕಾಳೇನಹಳ್ಳಿ ಜಗದೀಶ್, ಪಿಡಿಒ ರವಿಚಂದ್ರ ಹಾಗೂ ಭಕ್ತಾದಿಗಳು ಇದ್ದರು. ಒಂದು ಒಳ್ಳೆ ಶುಭ ಫಲ ಗೊತ್ತಿರ್ಬೋದು. ಬಹುಶಃ ಪ್ರಾಣಿ ಮತ್ತು ಇವಕ್ಕೆ ಅನಾರೋಗ್ಯ ಆದಾಗ ಅವಕ್ಕೆ ಈ ಒಂದು ಪ್ರದೇಶದಲ್ಲಿ ಏನು ಉದ್ಭವಲಿಂಗ ಅಂತ ಕರೀತಾ ಇದ್ದೀವಿ, ಅಲ್ಲಿ ಆ ಪ್ರಾಣಿಗಳಿಗೆ ಗುಣಮುಖ ಆಗುವಂಥ ಇಂಥವಾದಮೇಲೆ ಇದಕ್ಕೆ ನಡ್ಕೊಬರುವಂಥ ಒಂದು ಗುಂಪು ಏನಿದೆ, ಇವರು ಫಲಾಂತರದ ಮೇಲೆ ನೂರಾರು ವರ್ಷಗಳ ಮೇಲೆ ಚದರಿ ಈ ಒಂದು ಹಬ್ಬದ ದಿನ ವಿಶೇಷವಾಗಿ 3 ದಿನ ಜೊತೆಗೆ 9 ದಿನಗಳ ಮೊದಲು ಈ ಕಾಟಮಲಿಂಗೇಶ್ವರ ಏನು ಶಿವರಾತ್ರಿ ಬರುತ್ತೆ, ಅದು 9 ದಿನ ಮೊದಲು ಮನೆಗಳನ್ನು ಬಣ್ಣವನ್ನು ಹಾಕಿ ಅಲಂಕಾರ ಮಾಡಿ ಅವತ್ತಿಂದ ಸಸ್ಯಾಹಾರಕ್ಕೆ ಬದಲಾಗ್ತದೆ. ಬಹುಶಃ ಈ ಒಂದು ಒಕ್ಕಲು ಏನಿದೆ ಇವರೆಲ್ಲ ಮಾಂಸಾಹಾರಿ. ಇವರು ಮಾಂಸಾಹಾರಿಗಳು 9 ದಿನ ಮೊದಲು ಮನೆಯನ್ನು ಶುದ್ಧ ಮಾಡಿ ಉಪವಾಸವನ್ನು 9 ದಿನ ಉಪವಾಸ ಇರುವಂಥದ್ದು ನಾವೆಲ್ಲ ಭಾಳ ಬಾಲ್ಯದಲ್ಲಿ ನೋಡಿರುವಂಥದ್ದು. ಆ ಜನ ಈ ಕಕ್ಕೆ ಸೊಪ್ಪು ಏನು ಈ ಮೊಲ ಭೇಟಿಯಾಡಿದಾಗ ಆ ಒಂದು ಪ್ರಾಣಿಗೆ ಕಟ್ಕೊಂಡು ಭಾಳ ಹಿಂದೆ ಬರ್ತಿರುವಂಥ ಒಂದು ಕಕ್ಕೆ ಸೊಪ್ಪನ್ನು, ಹೊಂಬಾಳೆಯನ್ನು, ಹೂವನ್ನು ಒಂದು ಗೂಡೆಯಲ್ಲಿ ಇಟ್ಕೊಂಡು ಏನು ಈ ನಾನು ಹೇಳಿದ ಅಷ್ಟು ಹಳ್ಳಿಗಳು ವಿಶೇಷವಾಗಿ ದಾಸಪ್ಪನ ಮೂಲಕ ಪೂಜೆ ಮಾಡಿಕೊಂಡು ಹಳ್ಳಿಯಿಂದ ಬರೇ ಕಾಲದಲ್ಲಿ ಇಲ್ಲಿ ನಡ್ಕೊಂಡು ಬಂದು ಶಿವರಾತ್ರಿ ಹಬ್ಬದ ದಿನ ಪೂಜೆ ಮಾಡ್ತಾರೆ. ಶಿವರಾತ್ರಿ ಹಬ್ಬದ ಆದ ಬೆಳಿಗ್ಗೆ ಮಧ್ಯಾಹ್ನ 12-1 ಗಂಟೆಗೆ ವಿಶೇಷ ಪೂಜೆಯನ್ನು ಆ ಊರಿನ ಈ ಒಕ್ಕಲು ಎಲ್ಲ ಸೇರಿ ಆ ಗೂಡಿಯನ್ನು ಮತ್ತು 101 ಎಡೆಯನ್ನು ಗ್ರಾಮಗಳಲ್ಲೂ ಮಾಡಿ ಮತ್ತು ಅಲ್ಲಿನ ಮನೆಯವನ್ನಿಟ್ಟು ಇಲ್ಲಿ ಬರುವಂಥದ್ದು ಪದ್ಧತಿ. ಇಲ್ಲಿ ನಿನ್ನೆ ರಾತ್ರಿ ಬಂದಂತಹ ಗೂಡೆಗಳು ಕೊಂಡವಾಡಿ ಗ್ರಾಮದಲ್ಲಿರುವಂಥ ಏನು ದೇವಸ್ಥಾನ ಇದೆ, ಕಾಟಮಲಿಂಗೇಶ್ವರ ದೇವಸ್ಥಾನ, ಅಲ್ಲಿ ಅದನ್ನು ಇಟ್ಟು ವಿಶೇಷ ಪೂಜೆ ಮಾಡಿ ಅಲ್ಲಿ ಗ್ರಾಮದಲ್ಲಿರುವಂಥ ಎಲ್ಲ ದೇವರು ಪೂಜೆ ಮಾಡ್ತಾರೆ. ಅಲ್ಲಿಂದ ಈ ಕೊಬ್ಬರಿ ಬಟ್ಟಲಲ್ಲಿ 100 ಜನ ಕೊಬ್ಬರಿ ಬಟ್ಟಲು ಸುಡ್ತಾರೆ. ಆ ಬೆಳಕಲ್ಲಿ ದೇವರನ್ನು ಕರ್ಕೊಬಂದು ಈ ಒಂದು ದೇವಸ್ಥಾನಕ್ಕೆ ಕರ್ಕೊಬರ್ತಾರೆ. ಕರ್ಕೊಬಂದು ದೇವಸ್ಥಾನದ ಒಳಗಡೆ ಬರೋ ಟೈಮ್ಗೆ 100 ಜನ ಭಕ್ತರು ತಮ್ಮ ಹರಕೆ ಏನಿರುತ್ತೆ ಅದು ಒಳ್ಳೆಯದೋ ಮೌಢ್ಯವೋ ಅದು ನಮ್ಮ ಅನಂತರದ ಬೆಳವಣಿಗೆ. ವರ್ಷ ಹಿಂದೆ ತಮ್ಮ ಜ್ವರ ಬಂದರೆ, ಕಾಯಿಲೆ ಬಂದರೆ, ವಿಶೇಷವಾಗಿ ತಮ್ಮ ಕಷ್ಟ ಸುಖ ಇದ್ದರೆ ದೇವ್ರಿಗೆ ಮೊರೆ ಹೋಗುವಂಥದ್ದು. ಆಮೇಲೆ ಮಡಿ ಹುಟ್ಟು ದೇವಸ್ಥಾನ ಸುತ್ತು ಹೆಂಗಸರು ಮತ್ತು ಗಂಡಸರು ಮೂಲಕ ದೇವರು ಅವರ ಸುತ್ತು ನಡ್ಕೊಂಡು ಅವ್ರ ಮೇಲೇ ಬಂದು ದೇವರ ಸ್ಥಾನ ಒಳಗಡೆ ಹೋಗುವಂಥದ್ದು ಒಂದು ಪದ್ಧತಿ ನಡ್ಕೊಂಡು ಬಂದಿದೆ.